ಬನ್ನಿ ಇವತ್ತು ಒಂದು ಸಿಂಪಲ್ ಮತ್ತು ಟೇಸ್ಟಿ ಆಗಿರೋದು ಪುದೀನ ರೈಸ್ ಮಾಡೋಣ. ಪುದೀನ ಡೈಜೆಷನಿಗೆ ತುಂಬಾ ಚೆನ್ನಾಗಿ ಇರುತ್ತೆ. ತುಂಬಾ ಈಸಿ ಸ್ಟೆಪ್ಸ್ನಲ್ಲಿ ಮಾಡ್ಕೋಬೋದು. ಬನ್ನಿ ನೋಡೋಣ. ಹಲೋ ಫ್ರೆಂಡ್ಸ್, ನಮ್ಮ ಸ್ವಾದ್ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ರೈಸಿಗೆ ಹಾಕೋಕ್ಕೂ ಒಂದು ಪುದೀನ ಪೇಸ್ಟ್ ರೆಡಿ ಮಾಡ್ಕೋಣ ಬನ್ನಿ. ಒಂದು ಮಿಕ್ಸಿ ಜಾರ್ನಲ್ಲಿ ಈ ರೀತಿ ಪುದೀನ ಪೀಸಸ್ ಕಟ್ ಮಾಡಿ ಹಾಕಿ, ಆಮೇಲೆ ಅದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನೂ ಆ್ಯಡ್ ಮಾಡಿ. ಇಲ್ಲಿ ನಾವು 6-7 ಪೀಸ್ ಮೆಣಸಿನ್ಕಾಯಿ ಪೀಸನ್ನು ಆ್ಯಡ್ ಮಾಡೇವಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಪುದೀನ ಪೇಸ್ಟ್ ರೆಡಿ ಆಗಿದೆ. ಈ ರೀತಿ ಅನ್ನ ಮೊದಲಿಂದ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಿ ಯೂಸ್ ಮಾಡಿರೋದು ಬಾಸ್ಮತಿ ರೈಸ್. ನೋಡಿ, ಅನ್ನದಗಳು ಎಷ್ಟು ಚೆನ್ನಾಗಿ ಉದ್ದಾಗಿ ಇದೆ. ಅನ್ನ ಒಗ್ಗರಣೆ ಹಾಕೋಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಡಿ. ಅದರಲ್ಲಿ 1 ಸ್ಪೂನ್ ತುಪ್ಪನೂ ಹಾಕಿ, ಅದರಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಸ್ವಲ್ಪ ಹುರಿದಂಗೆ ಆದಮೇಲೆ ಅದರಲ್ಲಿ ನೀವು ಸ್ವಲ್ಪ ಅದ್ರಕ್ ಮತ್ತು ಲಸೂನು ಹಾಕಿ, ಹಾಗೆ ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕಿ. ಏನೂ ಅಳತಿ ಇಲ್ಲ, ನಿಮಗೆ ಎಷ್ಟು ಖಾರ ಲೈಕ್ ಆಗುತ್ತೆ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈಗ ಅದರಲ್ಲಿ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ ಹಾಕಿ ಮತ್ತು ಚೆನ್ನಾಗಿ ಸೌಟೆ ಮಾಡ್ಕೊಳ್ಳಿ. ಈಗ ಅದರಲ್ಲಿ ಒಂದು ಸ್ವಲ್ಪ ಸುಲಿದಿಟ್ಟಿರುವ ಬಟಾಣಿನ ಆ್ಯಡ್ ಮಾಡಿ, ಅದು ಚೆನ್ನಾಗಿ ಬೇಯೋ ತನಕ ನೀವು ಅದನ್ನು ಸೌಟೆ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಮಾಡಿರುವಂಥ ಪುದೀನ ಪೇಸ್ಟನ್ನು ಹಾಕಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬನ್ನಿ ಈಗ ಎಲ್ಲ ಡ್ರೈ ಮಸಾಲಾನ ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿ, ಹಾಗೆ ಸ್ವಲ್ಪ ಧನಿಯಾ ಜೀರಾ ಪೌಡರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯೋಕ್ಕೆ ಬಿಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇರೆ ರೆಸಿಪೀಸ್ ವಿಡಿಯೋಸ್ನು ಚೆಕ್ಔಟ್ ಮಾಡಿ. ಈಗ ಇದರಲ್ಲಿ ಮಾಡಿರೋ ಅಂಥ ಅನ್ನನೂ ಆ್ಯಡ್ ಮಾಡಿ. ದಿವಸ ಅನ್ನ ಸಾರ ತಿಂದು ಬೋರ್ ಆಗಿದ್ರೆ ಈ ಪುದೀನ ರೈಸ್ ಖಂಡಿತ ಟ್ರೈ ಮಾಡಿ ನೋಡಿ. ಪುದೀನ ಹೆಲ್ತಿಗೆ ತುಂಬಾ ಚೆನ್ನಾಗಿರುತ್ತೆ. ಡೈಜೆಷನಿಗಾಯ್ತು, ವೇಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಯ್ತು ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗಿನ್ನು ಇನ್ನೂ ಹೆಲ್ದಿ ಮಾಡೋದಿದ್ರೆ ನೀವು ಒಂದು ಸ್ವಲ್ಪ ಪನ್ನೀರ್ ಪೀಸಸನ್ನು ಕಟ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೋಬೋದು. ನೀವು ಇದನ್ನು ಮಿಕ್ಸ್ ಮಾಡೋ ಮುಂದೆ ಸ್ಲೋಲಿ ಮಿಕ್ಸ್ ಮಾಡಿ. ಅನ್ನದ ಅಗಳ ಮುರಿಬಾರ್ದು ಮತ್ತು ಅನ್ನ ಚೆನ್ನಾಗಿ ಉದರಾಗಿರಬೇಕು, ಮ್ಯಾಶ್ ಆಗಬಾರ್ದು. ನೋಡಿ, ನಿಮ್ಮ ಪುದೀನ ರೈಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯೋಕ್ಕೆ ಬಿಡಿ. 3 to 4 ಮಿನಿಟ್ಸ್ ಚೆನ್ನಾಗಿ ಬೇಯೋಕ್ಕೆ ಬಿಡಿ. ಲಿಡ್ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇದನ್ನು ನೀವು ದಾಲ್ ಜೋಡಿ ಸರ್ವ್ ಮಾಡಿರಿ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.